ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೆಕ್ ಹೆಲ್ತ್ ಪ್ರೋ. ಇವತ್ತು ನಾನು ಒಂದು ಹೊಸ ಮೆಥಡ್ ಅಥವಾ ಸಾಂಪ್ರದಾಯಿಕವಾದ ಒಂದು ಜೀವನ ಶೈಲಿ, ಅದನ್ನು ನಾವು ನಮ್ಮ ಡೈಲಿ ರುಟೀನ್ಗೆ ಹಾಕೊಂಡ್ರೆ ಏನೇನು ಬೆನಿಫಿಟ್ಸ್ ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ವಾಟ್ ಈಸ್ ಆಯಿಲ್ ಪುಲ್ಲಿಂಗ್? ಹ್ಯಾವ್ ಯು ಹರ್ಡ್ ಅಬೌಟ್ ಇಟ್? ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ತಗೊಂಡು ಬಾಯಲ್ಲಿ ಹಾಕೊಂಡು ಈ ಥರ ಮುಕ್ಕಳಿಸ್ಬೇಕು. ಲೈಕ್ ಸ್ವಿಶ್ ಮಾಡಬೇಕು. ನಿಮ್ಗೆ ಎಷ್ಟು ತಾಗುತ್ತೋ ಅಷ್ಟು. ಸ್ಟಾರ್ಟ್ ಇನ್ 5 minutes. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ಬೇರೆ ಏನು ತಿನ್ನೋಕ್ಕೂ ಕುಡಿಯೋಕ್ಕಿಂತ ಮುಂಚೆ 1 ಸ್ಪೂನ್ ಆಯಿಲು, ನೀವು ಕೋಕೋನಟ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು, ಪ್ಯೂರ್ ಅಂದರೆ ಎಡಿಬಲ್ ಕೋಕೋನಟ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು, ಬೇರೆ ಆಯಿಲು ಯೂಸ್ ಮಾಡ್ಬೋದು. ಸೊ 1 ಸ್ಪೂನ್ ಬಾಯೊಳಗೆ ಹಾಕೊಂಬಿಟ್ಟು ಅಂತ ಸ್ವಿಶ್ ಮಾಡೋದು, ಅಂದರೆ ಬಾಯಿ ಮುಕ್ಕಳಿಸೋದು ಅಂತಾರಲ್ಲ, ಆ ಥರ ಮಾಡಿಬಿಟ್ಟು ಸಿಂಕಲ್ಲಿ ಹೊರಗಡೆ ಹಾಕಿಬಿಟ್ಟು ಚೆನ್ನಾಗಿ ಬಾಯಿ ತೊಳ್ಕೊಂಡು ಆಮೇಲೆ ಬ್ರಷ್ ಮಾಡಿ. ಸೊ ಇದರಿಂದ ಏನೇನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ನೀವು ಸ್ಟಾರ್ಟ್ ಮಾಡೋಕ್ಕೆ 5 minutesಯಿಂದ ಸ್ಟಾರ್ಟ್ ಮಾಡ್ಬೋದು. 20 minutes ಎಲ್ಲ ನಿಮ್ಗೆ ಫಸ್ಟೇ ಆಗಲ್ಲ ಅಂದರೆ ಹಾಕ್ಕೊಂಡು 5 minutes ಮುಕ್ಕಳಿಸ್ಬಿಟ್ಟು, ಕಷ್ಟ ಆಯಿತು ನಿಮ್ಮ ಜಾಸ್ ಅಥವಾ ದವಡೆ ನೋವ್ತಾ ಇದೆ ಅಂದರೆ ನೀವು ಆಚೆ ಹಾಕ್ಬೋದು. 5 minutesಯಿಂದ ಸ್ಟಾರ್ಟ್ ಮಾಡಿ, ನಿಮ್ಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಇದೊಂದು ಒಳ್ಳೆ ಅಭ್ಯಾಸ. ಬೆಳಿಗ್ಗೆನೇ ಮಾಡಿ, ಫುಡ್ ಎಲ್ಲ ತಿಂದಮೇಲೆ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಕೋಕೋನಟ್ ಆಯಿಲ್ ಇಷ್ಟ ಇಲ್ಲ ವಾಸನೆ ಅಂತ ಅಂದರೆ ಸನ್ಫ್ಲವರ್ ಆಯಿಲು ಪ್ಯೂರ್ ಇದ್ದರೆ, ಕೋಲ್ಡ್ ಪ್ರೆಸ್ಡ್ ಇದ್ದರೆ ಅಥವಾ ಎಡಿಬಲ್ ಇದ್ದರೆ, ರಿಫೈನ್ಡ್ ಆಯಿಲ್ಸ್ ಬೇಡ, ಅಥವಾ ಈ ಸಾಸಿವೆ ಎಣ್ಣೆ, ಸೀಸೆಮ್ ಆಯಿಲ್, ಯೂಶಲಿ ನಾರ್ತ್ ಇಂಡಿಯನ್ಸ್ ಇದನ್ನು ಯೂಸ್ ಮಾಡ್ತಾರೆ. ಸೊ ಅದನ್ನು ಯೂಸ್ ಮಾಡ್ಬೋದು ನೀವು. ಫಸ್ಟು ಹಾಕಿ ಬಾಯಿ ಮುಕ್ಕಳಿಸಾದ್ಮೇಲೆ ಬಾಯಿಂದ ಆಚೆ ಹಾಕಿ ಬಾಯಿನ ಫಸ್ಟ್ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ನೀವು ಬ್ರಷ್ ಮಾಡಿ. ಸೊ ಇದರಿಂದ ಏನೇನಾಗುತ್ತೆ ಅಂದರೆ, ಫಸ್ಟ್ ನಮ್ಮ ಬಾಯಲ್ಲಿರೋ ಹಲ್ಲು, ಹಲ್ಲಿನ ಕೆಳಗಡೆ ಇರೋ ಮಾಂಸಗಳು, ನಮ್ಮ ದವಡೆ, ಹಲ್ಲಿನ ಸ್ವಚ್ಛತೆ, ಸೊ ಬಾಯಿ ವಾಸನೆ ಬರೋದು, ಬಾಯೊಳಗಿರೋ ಟಾಕ್ಸಿನ್ಸು, ಅಥವಾ ನಮ್ಮ ಬಾಯಿಂದ ಒಳಗಡೆ ನಮ್ಮ ಹೊಟ್ಟೆ ಒಳಗೆ ಏನಾದರೂ ಬೇರೆ ಇನ್ಫ್ಲಮೇಷನ್ ಇದ್ದರೆ ಅದೆಲ್ಲ ಕಮ್ಮಿ ಆಗುತ್ತೆ. ಸೊ ಸ್ಟಾರ್ಟ್ ಮಾಡಿ ನೋಡಿ, ಇದ್ರ ಬೆನಿಫಿಟ್ಸ್ ನಿಮಗೆ ಗೊತ್ತಾಗುತ್ತೆ. ಸೊ ಈ ಆಯಿಲ್ ಪುಲ್ಲಿಂಗ್ನ ಡೈರೆಕ್ಟಾಗಿ ನೀವು ಸಿಂಕಲ್ಲಿ ತುಪ್ಪಬಾರ್ದು ಅಂತಂದರೆ ಅದು ಸ್ವಲ್ಪ ಆಯಿಲ್ ಅಂತ ಆಗಿಬಿಡುತ್ತೆ ನಿಮ್ಮ ಟೈಲ್ಸ್ ಎಲ್ಲ. ಸೊ ನೀವು ಆಯಿತು ಅಂತಂದರೆ ಬಚ್ಚಲಲ್ಲಿ ಅಥವಾ ಬೇರೆ ಬಾತ್ರೂಮ್ ಕೆಳಗಡೆ ಲೈಕ್ ಆಚೆ ತುಪ್ಪೋದ್ರನ್ನ ಅದನ್ನು ನೀರು ಹಾಕಿ ಕ್ಲೀನ್ ಮಾಡ್ಕೋಬೋದು. ಸೊ ಇದರಲ್ಲಿ ಮೇಯ್ನು ಇನ್ನೊಂದೇನು ಅಂದರೆ ನಮ್ಮ ಗಮ್ ಹೆಲ್ತ್, ನಮ್ಮ ಟೀತ್, ನಮ್ಮ ಗಮ್ ಹೆಲ್ತ್ ಚೆನ್ನಾಗಿರುತ್ತೆ. ಆಮೇಲೆ ಈ ಬಾಯಿ ವಾಸನೆ ಅಥವಾ ಬ್ಯಾಡ್ ಬ್ರೀತ್ ಅಂತಾರಲ್ಲ, ಅದು ಆಲ್ಮೋಸ್ಟ್ 1 weekಲ್ಲೇ ಕಮ್ಮಿ ಆಗಿಬಿಡುತ್ತೆ. ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಇದರಲ್ಲಿಂದನೇ ನಮಗೆ ಈ ವೆದರ್ಗೆ ಕೋಲ್ಡ್ ಕಾಫ್ ತುಂಬಾ ಜಾಸ್ತಿ. ಆಚೆ ಹೋಗಬೇಕು ಅಂದರೆ ನಾವು ಈಗ ಕಿವಿಲಿ ಹತ್ತಿ ಇಟ್ಕೊಂಡು ಹೋಗ್ತೀವಿ ಬ್ಯಾಂಗ್ಳೂರಲ್ಲಂತೂ. ಸೊ ಈ ಕೋಲ್ಡ್ ಕಾಫ್ ಕಮ್ಮಿ ಆಗಬೇಕು ಅಂತ ಇದ್ದರೆ ಇದನ್ನು ಟ್ರೈ ಮಾಡಿ ನೋಡಿ. ಇದರಿಂದನೂ ಇದು ಒಳ್ಳೆ ಬೆನಿಫಿಟ್ಸ್ ಇದೆ. ಕೋಲ್ಡ್ ಕಾಫು ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ, ನಮ್ಮ ಲಿವರ್ ಮೇಲೆ ತುಂಬ ಡ್ಯಾಮೇಜ್ ಆಗೋದು, ಲಿವರಿಗೆ ತುಂಬ ತೊಂದರೆ ಆಗುತ್ತೆ ನಾವು ತಿನ್ನೋ ಫುಡ್ಡಿಂದ. ಸೊ ಅದು ಕಮ್ಮಿ ಆಗುತ್ತೆ. ಬರ್ತಾ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಲಾಂಗ್ ಟರ್ಮ್ಗೆ ಲಿವರ್ ಮೇಲೂ ನಮಗೆ ಅಷ್ಟೊಂದು ಪ್ರೆಷರ್ ಕೊಡೋಲ್ಲ. ಸೊ ನಮ್ಮ ಫುಡ್ಡಲ್ಲಿರೋ ಟಾಕ್ಸಿನ್ಸು, ಇನ್ಫ್ಲಮೇಷನ್ನ ಹಾಗೆ ಬಾಯಲ್ಲೇ ಕಮ್ಮಿ ಮಾಡಿ, ಬಾಯ್ ಹೆಲ್ತ್, ಯುವರ್ ಓರಲ್ ಹೆಲ್ತ್ ವಿಲ್ ಬಿ ನಾರ್ಮಲ್ ಅಂತ ಹೇಳ್ಬೋದು. ಒಂದೇನು ಆಶ್ಚರ್ಯವಾದ ಉಪಯೋಗ ಅಂತಂದರೆ, ಇದರಿಂದ ವೆಯ್ಟ್ ಲಾಸು ಆಗುತ್ತೆ. ಸೊ ನೀವು ಇಮ್ಯಾಜಿನೇ ಮಾಡ್ಕೊಂಡಿರಲ್ಲ ಇಷ್ಟು ಈಸಿನಾ ಅಂಥೇಳಿ. ಸೊ ಲಿವರ್ ಮೇಲಿರೋ ಲೋಡ್ ಕಮ್ಮಿ ಮಾಡಿಬಿಟ್ಟು ನಮ್ಮ ವೆಯ್ಟ್ ಲಾಸ್ಗೂ ಇದು ಸಹಾಯ ಆಗುತ್ತೆ. ಇದು ಪ್ರಾಚೀನವಾದ ನಮ್ಮ ಹಿರಿಯರು ಮಾಡಿರೋ ಆಯುರ್ವೇದಿಕ್ ಸಂಪ್ರದಾಯದಲ್ಲಿ ಒಂದು ಅಂತ ಹೇಳ್ಬೋದು ಆಯಿಲ್ ಪುಲ್ಲಿಂಗ್. ಸೊ ಈ ಆಯಿಲ್ ಪುಲ್ಲಿಂಗಿಂದ ನಮ್ಮ ಈ ಗ್ಯಾಪು ಚೆನ್ನಾಗಿರುತ್ತೆ. ಸೊ ಯು ಲುಕ್ ಮೋರ್ ಈ ಪಾರ್ಟಲ್ಲಿ ರಿಂಕಲ್ಸ್ ಬರೋದು ಕಮ್ಮಿ ಆಗುತ್ತೆ. ನೀವು ಅಲಾಂಗ್ ವಿತ್ ಯುವರ್ ಡಯಟ್ ಆ್ಯಂಡ್ ವರ್ಕೌಟ್ ಈ ಆಯಿಲ್ ಪುಲ್ಲಿಂಗು ನಿಮ್ಮ ಡೈಲಿ ರೂಟೀನಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ವೆಯ್ಟ್ ಲಾಸ್ ತುಂಬ ಬೇಗನೆ ಆಗುತ್ತೆ. ಸೊ ಗಿವ್ ಅ ಟ್ರೈ. ಆಲ್ ದ ಬೆಸ್ಟ್. ಆಮೇಲೆ ನಿಮಗೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಂಡು ಸಿಂಕಲ್ಲಿ ಬಾತ್ರೂಮಲ್ಲಿ ನಿಂತ್ಕೊಂಡು ಕನ್ನಡಿ ನೋಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ 10 minutes 20 minutes ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ನೀವು ಡೈವರ್ಟ್ ಮಾಡ್ಕೊಳ್ಳಿ ನಿಮ್ಮ ಮೈಂಡ್ನ. ಬಾಯಲ್ಲಿ ಲೈಕ್ ಆಯಿಲ್ ಮುಕ್ಕಳಿಸ್ತಾ ಇದ್ದರೆ, ಸೊ ನೀವೇನೋ ಬೇರೆ ಕೆಲಸ, ನಿಮ್ಮ ಇಮೇಲ್ ಚೆಕ್ ಮಾಡೋದು, ಇಲ್ವಾ ಟೀ ಕಾಫಿಗೆ ರೆಡಿ ಮಾಡೋದು, ಬ್ರೇಕ್ಫಾಸ್ಟ್, ಸಣ್ಣ ಪುಟ್ಟ ಹೌಸ್ ಹೋಲ್ಡ್ ಚೋರ್ಸ್ ಇದ್ರೆ ಅದನ್ನು ಮಾಡಿ. ನಾನು ಹೇಳಿದೆ ಅಂತ ಸಿಂಕಲ್ ಸ್ಪಿಟ್ ಮಾಡಬೇಡಿ, ಪೈಪ್ಸ್ ಬ್ಲಾಕ್ ಆಗುತ್ತೆ. ಸೊ ಆದರೆ ಬಾತ್ರೂಮಲ್ಲಿ ಇಲ್ಲ ಗಾರ್ಬೇಜಲ್ಲಿ ಸ್ಪಿಟ್ ಮಾಡಿ. ಸೊ ಈ ಥರ ಮೋರ್ ವಿಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ.